ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಇವತ್ತು ನಾವು ಹೋಗ್ತಾ ಇದ್ದೀವಿ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ. ಬನ್ನಿ, ಹಾಗಾದರೆ ತಿರುಪತಿ ಯಾತ್ರೆ ಹೇಗೆ ಮಾಡಬೇಕು, ತಿರುಪತಿಗೆ ಯಾವ ದರ್ಶನ ಇರುತ್ತೆ, ತಿರುಪತಿ ಪ್ಲಾನ್ ಹೆಂಗೆ ಮಾಡಬೇಕು ಅಂತ ಈ ವಿಡಿಯೋಲಿ ನೋಡೋಣ. ಇನ್ನು ತಿರುಪತಿಗೆ ಟ್ರೈನ್ ಮತ್ತು ಬಸ್ ಮೂಲಕ ಹೋಗ್ಬೋದು. ಈಗ ಟ್ರೈನಲ್ಲಿ ಹೇಗೆ ಹೋಗಬೇಕು ಅಂತ ನೋಡೋಣ. ಮೊದಲಿಗೆ IRCTC ವೆಬ್ಸೈಟ್ ಓಪನ್ ಮಾಡಿ ಬೆಂಗಳೂರು ಟು ತಿರುಪತಿ ಅಂತ ಟೈಪ್ ಮಾಡಿದ್ರೆ ನಮ್ಗೆ ಸಾಕಷ್ಟು ಟ್ರೈನ್ ಬರುತ್ತೆ. ಅದರಲ್ಲಿ ನಮಗೆ ಯೂಸ್ಫುಲ್ ಆಗುವಂಥ ಟ್ರೈನ್ ಒಂದು ತಿರುಪತಿ ಚಾಮರಾಜನಗರ ಎಕ್ಸ್ಪ್ರೆಸ್. ನೋಡ್ತಾ ಇದ್ದೀರಾ, CMNR TPTY ಎಕ್ಸ್ಪ್ರೆಸ್ ಅಂತಿದೆ. ಸೊ ಇದು ನಮಗೆ ಬೆಂಗಳೂರಿನಿಂದ 8:15 ಬಿಡುತ್ತೆ ಮತ್ತು ತಿರುಪತಿ ಬೆಳಿಗ್ಗೆ 3:40 ಹೋಗಿ ಸೇರುತ್ತೆ. ಇನ್ನು ಇದರಲ್ಲಿ ನಮಗೆ ಸ್ಲೀಪರ್ 3A 2A ಮತ್ತು 1A ಆಪ್ಷನ್ ಇರುತ್ತೆ. ಇನ್ನು ನಾವು ಬಸ್ಸಲ್ಲಿ ಹೋಗೋದಾದರೆ KSRTC ವೆಬ್ಸೈಟಲ್ಲಿ ಬುಕ್ ಮಾಡ್ಕೊಂಡು ಹೋಗ್ಬೋದು. ನೋಡ್ತಾ ಇದ್ದೀರಾ, ಬೆಂಗಳೂರು ಟು ತಿರುಪತಿ ಅಂತ ಟೈಪ್ ಮಾಡಿದ್ರೆ ನಮ್ಗೆ ಸಾಕಷ್ಟು ಬಸ್ ಸಿಗುತ್ತೆ. ಅದರಲ್ಲಿ AC ಸ್ಲೀಪರ್ ಕ್ಲಾಸ್, ಐರಾವತ ಮತ್ತು ಇನ್ನೂ ಲಕ್ಸುರಿ ಬಸ್ಸಸ್ಗಳು ಸಿಗುತ್ತೆ. ನಾವು ಇದನ್ನ ಬುಕ್ ಮಾಡ್ಕೊಂಡು ಸಹ ಹೋಗ್ಬೋದು. ಇನ್ನೂ ನಾವು ಟ್ರೈನಲ್ಲಿ ಬರೋದಾದರೆ ನೋಡ್ತಾ ಇದ್ದೀರಾ, ಬೆಳಿಗ್ಗೆ 3:40 ಆಗಿದೆ. ಈಗ ನಾವು ಟ್ರೈನ್ ಹಿಡಿದು ಹೊರಗೆ ಬಂದಿದ್ದೀವಿ. ಈಗ ತಿರುಪತಿ ಬಸ್ ಸ್ಟ್ಯಾಂಡ್ ನೋಡ್ತಾ ಇದ್ದೀರಾ. ಇಲ್ಲಿ ತಿರುಪತಿಯಿಂದ ತಿರುಮಲಗೆ ಹೋಗುವಂಥ ಬಸ್ಸಸ್ ಇರುತ್ತೆ. ವಯಸ್ಕರಿಗೆ ಮತ್ತು ಮಕ್ಕಳಿಗೆ ಪ್ರತ್ಯೇಕ ಶುಲ್ಕ ಇರುತ್ತೆ. ಇನ್ನು AC ಬಸ್ ಮತ್ತು ನಾನ್ AC ಬಸ್ ಸಹ ಇರುತ್ತೆ. ನಮ್ಗೆ ಯಾವ್ದು ಬೇಕು ಇಲ್ಲಿ ಚೂಸ್ ಮಾಡ್ಕೋಬೋದು. ಇನ್ನು ತಿರುಪತಿಯಿಂದ ತಿರುಮಲಕ್ಕೆ 1 ಗಂಟೆ ಪ್ರಯಾಣ ಇರುತ್ತೆ. ಪ್ರಯಾಣದ ಮಧ್ಯೆ ಬಸ್ನ ನಿಲ್ಲಿಸಿ ಬಸ್ನ ಪೂರ್ತಿ ಚೆಕಿಂಗ್ ಮಾಡ್ತಾರೆ. ಯಾವುದೇ ಪ್ಲಾಸ್ಟಿಕ್ ಐಟಮ್ಸ್ ಬಿಡೋದಿಲ್ಲ ಮತ್ತು ಧೂಮಪಾನ ಮತ್ತು ಮದ್ಯ ಯಾವುದು ತಿರುಮಲದ ಬೆಟ್ಟದ ಮೇಲುಗಡೆ ಯಾವುದು ಅಲೋ ಮಾಡೋದಿಲ್ಲ. ಇನ್ನು ಈಗ ನೋಡ್ತಾ ಇದ್ದೀವಿ, ನಾವು ಬೆಟ್ಟದ ಮೇಲ್ಗಡೆ ಆಲ್ರೆಡಿ ಬಂದಿದ್ದೀವಿ. ಈಗ ನಾವು ಆಲ್ರೆಡಿ ರೂಮ್ ಮುಂಚೆನೇ ಬುಕ್ ಮಾಡಿದ್ವಿ. ಸೊ ಅದು ಸಹ ನಮ್ಮ ಪ್ರೊಸೆಸ್ ಹೇಳ್ತೀನಿ, ಹೆಂಗೆ ನಾವು ಈ ರೂಮ್ನ ಬುಕ್ ಮಾಡಿದ್ವಿ ಅಂತ. ನಾವು ಆ್ಯಕ್ಚುಲಿ ₹300 ಟಿಕೆಟ್ ನಾವೀಗ ಬುಕ್ ಮಾಡಿದ್ದೀವಿ. ಸೊ ₹300 ಟಿಕೆಟ್ ಯಾವತ್ತು ಬುಕ್ ಮಾಡ್ತೀವಿ ಅವತ್ತೇ ನಮಗೆ ರೂಮ್ಸ್ ಅಕಾಮಿಡೇಷನ್ಸ್ ಬುಕ್ ಮಾಡೋಕ್ಕೆ ಸಹ ನಮಗೆ ಅವತ್ತೇ ಆಪ್ಷನ್ ಕೊಡ್ತಾರೆ. ಸೊ ಈಗ ನಾವು ತಿರುಮಲ ಬೆಟ್ಟದ ಮೇಲಿದ್ದೀವಿ. ಈಗ CRO ಆಫೀಸ್ ಒಳಗಡೆ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಾ. ಇಲ್ಲಿ ನಮಗೆ CRO ಆಫೀಸ್ ಒಳಗಡೆ ಇರುವಂತಹ ARP ಕೌಂಟರ್ಸ್ ಅನ್ನುವಂತಹ ಒಂದು ಜಾಗದಲ್ಲಿ ಇದ್ದೀವಿ. ನಾವು ಆನ್ಲೈನಲ್ಲಿ ಬುಕ್ ಮಾಡುವಂತಹ ಅಕಾಮಿಡೇಷನ್ PDF ತಂದು ಇಲ್ಲಿ ನಾವು ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿ ಅರ್ಧ ಗಂಟೆ ಒಳಗಡೆ ನಮ್ಮ ಮೊಬೈಲ್ ನಂಬರ್ಗೆ ಮೆಸೇಜ್ ಬರುತ್ತೆ. ಆ ಮೆಸೇಜಲ್ಲಿ ನಮಗೆ ರೂಮ್ ಯಾವ ಒಂದು ಜಾಗದಲ್ಲಿ ಅಲಾಟ್ ಆಗಿದೆ ಅನ್ನುವಂಥ ಮೆಸೇಜ್ ಇರುತ್ತೆ. ಅದರಲ್ಲಿ ಗೂಗಲ್ ಮ್ಯಾಪ್ಸ್ ಲೊಕೇಶನ್ ಸಹ ಇರುತ್ತೆ. ನಾವು ಅದನ್ನು ಫಾಲೋ ಮಾಡ್ಬೋದು. ಈಗ ನೋಡ್ತಾ ಇದ್ದೀರಾ, ARP ಕೌಂಟರ್ ಒಳಗೆ ಎಂಟರ್ ಆಗ್ತಾ ಇದ್ದೀವಿ. ಇಲ್ಲಿ ನಾವು ಆನ್ಲೈನಲ್ಲಿ ಬುಕ್ ಮಾಡಿರುವಂತಹ PDF ತಂದು PDF ಅಲ್ಲಿ ಒಂದು QR ಕೋಡ್ ಇರುತ್ತೆ. ಅದನ್ನು ನಾವು ಇಲ್ಲಿ ಸ್ಕ್ಯಾನ್ ಮಾಡಿದಾಗ ನಮ್ಮ ಫೋನ್ಗೆ ಒಂದು ಮೆಸೇಜ್ ಬರುವಂಥದ್ದು. ಈಗ ಸ್ಕ್ಯಾನ್ ಮಾಡ್ತಾ ಇದ್ದಾರೆ ನೋಡಿ, ಅಲ್ಲಿ ಒಂದು ಸ್ಕ್ಯಾನರ್ ಇದೆ. ಸೊ ಆ ಒಂದು ಸ್ಕ್ಯಾನರ್ಗೆ ನಮ್ಮ ಹತ್ರ ಇರುವಂತಹ QR ಕೋಡ್ನ ಸ್ಕ್ಯಾನ್ ಮಾಡಬೇಕು. ಸೊ ನೋಡ್ಬೋದು, ಕಂಪ್ಯೂಟರ್ಲಿ ನಮಗೆ ಒಂದು ಗ್ರೀನ್ ಮಾರ್ಕಲ್ಲಿ ಒಂದು ಫೋಟೋ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಅಲ್ಲಿ ನಾವು ತಂದಿರುವಂತಹ PDF ಸ್ಕ್ಯಾನ್ ಆಗಿದೆ. ಇನ್ನು ಅರ್ಧ ಗಂಟೆ ಒಳಗೆ ನಮಗೆ ಮೆಸೇಜ್ ಸಹ ಬಂತು. ಅಲ್ಲಿ ನಮಗೆ ಸಿಕ್ಕಿರುವಂತಹ ವಸತಿ ಭವನ ಬಂದು ಕೌಸ್ತುಭಂ ರೆಸ್ಟ್ ಹೌಸ್ ಅಂತ, ಬಹಳ ಸುಂದರವಾಗಿರುವಂತಹ ರೆಸ್ಟ್ ಹೌಸ್ ಸಿಕ್ಕಿತ್ತು. ಇನ್ನು ನೀವು ಈಗ ನೋಡ್ತಾ ಇದ್ದೀರಾ, ಸರ್ವದರ್ಶನ ಟಿಕೆಟ್ ಹೇಗೆ ತಗೋಬೇಕು ಅಂತ. ಸರ್ವದರ್ಶನ ಟಿಕೆಟ್ ಅಂತ ಹೇಳಿದ್ರೆ ನಾವು ಡೈರೆಕ್ಟಾಗಿ ತಿರುಪತಿಗೆ ಹೋಗಿ ಅಲ್ಲಿ ನಾವು ಟಿಕೆಟ್ ತೊಗೊಂಡು ಆ ನಂತರ ನಾವು ದೇವರ ದರ್ಶನಕ್ಕೆ ಹೋಗೋದು. ಇದನ್ನ ನಮಗೆ ಸರ್ವದರ್ಶನ ಟಿಕೆಟ್ ಅಂತ ಕರೀತಾರೆ. ಈ ಟಿಕೆಟ್ ತಿರುಪತಿಯಲ್ಲಿ ಬಹಳಷ್ಟು ಕಡೆ ಕೊಡ್ತಾರೆ. ಈಗ ನಾನು ಅದರಲ್ಲಿ ಒಂದಾಗಿರುವಂತಹ ತಿರುಪತಿ ಅಲಿಪಿರಿ ಮೆಟ್ಟಿಲು ಮಾರ್ಗದ ಪಕ್ಕದಲ್ಲಿರುವಂತಹ ಒಂದು ಟಿಕೆಟ್ ಕೌಂಟರ್ ಪಕ್ಕ ನೋಡ್ತಾ ಇದ್ದೀರಾ. ಇಲ್ಲಿರುವಂತಹ ದೃಶ್ಯ ಇದು. ನಾವು ಬಹಳಷ್ಟು ಗಂಟೆಗಳ ಕಾಲ ಕ್ಯೂ ಅಲ್ಲಿ ನಿಂತ್ಕೊಂಡು ನಾವು ಟಿಕೆಟ್ ತೊಗೊಂಡ್ವಿ. ಈ ಥರ ಜನ ಇರ್ತಾರೆ. ನಿಮ್ಮ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ತೊಗೊಂಡು ಹೋಗಬೇಕು. ಸೊ ಆಗ ಮಾತ್ರ ಟಿಕೆಟ್ ಸಿಗುತ್ತೆ. ಇನ್ನು ಟಿಕೆಟ್ ತೊಗೊಂಡು ಹೊರಗೆ ಬಂದ ನಂತರ ನೋಡ್ತಾ ಇದ್ದೀರಾ, ಅಲಿಪಿರಿಗೆ ಹೋಗುವಂತಹ ಜಾಗ ಇದೇನೆ. ಸೊ ಇದೇ ದಾರಿಯಿಂದ ನಾವು ಅಲಿಪಿರಿ ಮೆಟ್ಟಿಲು ಮಾರ್ಗವಾಗಿ ನಾವು ಹೋಗ್ಬೋದು. ಮೆಟ್ಟಿಲು ಹತ್ಕೊಂಡು ಹೋಗ್ಬೋದು ಅಥವಾ ಬಸ್ಸಲ್ಲಿ ಹೋಗೋದು, ಅದು ನಿಮ್ಮ ಆಪ್ಷನ್ನು. ನಾವು ಮೆಟ್ಟಿಲು ಹತ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಯಾಕಂದರೆ ನಾನು ಈ ವಿಡಿಯೋಲಿ ಅದು ಕೂಡ ತೋರಿಸ್ಬೇಕು ಅಂತ. ಇನ್ನು ಮೆಟ್ಲತ್ತಿ ಹೋಗೋದಾದರೆ ಲಗೇಜ್ ಏನು ಮಾಡಬೇಕು, ಲಗೇಜ್ ಎತ್ಕೊಂಡು ಹೋಗೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಅಲಿಪಿರಿ ಮೆಟ್ಟಿಲು ಹತ್ತಕ್ಕೆ ಮುಂಚೆನೇ ನಮಗೆ ಈ ಒಂದು ಪ್ಲೇಸ್ ಸಿಗುತ್ತೆ. ಇಲ್ಲಿ ನಾವು ತಂದಿರುವಂತಹ ಲಗೇಜ್ ಎಲ್ಲವನ್ನು ಡಿಪಾಸಿಟ್ ಮಾಡಬೇಕು. ನೆನಪಿರಲಿ, ಪ್ರತಿಯೊಂದು ಲಗೇಜ್ಗೆ ನಾವು ಬೀಗ ಹಾಕಬೇಕು. ಬೀಗ ಸಹ ಹೊರಗಡೆ ಸಿಗುತ್ತೆ. ನೋಡ್ತಾ ಇದ್ದಾರೆ, ಬೀಗ ಸಹ ನಾವು ಬ್ಯಾಗಿಗೆ ಹಾಕಿದ್ದೀವಿ. ಈ ಬೀಗ ಹಾಕಿನೇ ನಾವು ಬ್ಯಾಗ್ನ ಕೊಡಬೇಕು. ಕೊಟ್ಟಾಗ ನಮಗೆ ಒಂದು QR ಕೋಡ್ ಈ ಒಂದು ಬ್ಯಾಗಿಗೆ ಅಂಟಿಸ್ತಾರೆ. ಮತ್ತು ಒಂದು ನಮಗೆ ಸ್ಲಿಪ್ ಕೂಡ ಕೊಡ್ತಾರೆ. ಈ ಸ್ಲಿಪ್ಪನ್ನ ತೊಗೊಂಡು ನಾವು ಬೆಟ್ಟದ ಮೇಲೆ ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ನಾವು ಬೆಟ್ಟ ಹತ್ತೋ ಅಷ್ಟರಲ್ಲಿ ಎಲ್ಲ ಲಗೇಜ್ ಸಹ ಮೇಲ್ಗಡೆ ಬಂದಿರುತ್ತೆ. ಹಾಗಾದರೆ ಲಗೇಜ್ ಎಲ್ಲಿ ತಗೋಬೇಕು ವಾಪಸ್ಸು ಅನ್ನೋದು ನಾನು ನಿಮಗೆ ಮುಂದೆ ಹೇಳ್ತೀನಿ. ಈಗ ಬನ್ನಿ ತಿರುಪತಿಯ ಬೆಟ್ಟ ಹತ್ತೋಣ. ಇನ್ನು ಮೊದಲನೇ ಮೆಟ್ಲು ಹತ್ತೋದಕ್ಕೂ ಮುಂಚೆ ಪೂಜೆ ಮಾಡಿ ಹತ್ತೋದು ಆನವಾಯಿತಿಯಾಗಿ ಬರ್ತಾ ಇದೆ.
ಇನ್ನು ತಿರುಮಲ ಬೆಟ್ಟ ಹತ್ತೋದಕ್ಕೆ 3 ಗಂಟೆಯಿಂದ 4 ಗಂಟೆಗಳ ಕಾಲ ಆಗುತ್ತೆ. ಇನ್ನು ಈಗ ನಾವು ಮಾಕಾಳ ಪರ್ವತದ ಹತ್ರ ಬಂದಿದ್ದೀವಿ. ಹಾಗಂದರೆ ತೆಲುಗುವಲ್ಲಿ ಮಾಕಾಳ ಪರ್ವತ ಅಂದರೆ ಮೊಣಕಾಲಿನ ಬೆಟ್ಟ ಅಂತ. ಸೊ ಈ ಒಂದು ಬೆಟ್ಟನ ಮೊಣಕಾಲಿಂದ ಹತ್ತಬೇಕು, ಅದೇ ಇಲ್ಲಿರುವಂತಹ ವಿಶೇಷ. ಈಗ ನಾವು ನೋಡ್ಬೋದು ಸಾಕಷ್ಟು ಜನ ಮೊಣಕಾಲಿನಲ್ಲಿ ಬೆಟ್ಟವನ್ನು ಹತ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ನಾವು ಸಹ ಮೊಣಕಾಲಿನ ಸಹಾಯದೊಂದಿಗೆ ಈ ಬೆಟ್ಟವನ್ನು ಹತ್ತುವಂತಹ ಪ್ರಯತ್ನ ಮಾಡೋಣ. ಒಂದು ವೇಳೆ ಪೂರ್ತಿ ಬೆಟ್ಟನ ಮೊಣಕಾಲಿನ ಸಹಾಯದೊಂದಿಗೆ ಹತ್ತಕ್ಕಾಗದೇ ಹೋದರೆ ಸ್ವಲ್ಪ ಬೆಟ್ಟ ಆದರೂ ಹತ್ತಬೇಕು. 11, 21, 51 ಹೀಗೆ ಭಕ್ತಾದಿಗಳು ಅವರ ಇಚ್ಛೆಯೊಂದಿಗೆ ಈ ಬೆಟ್ಟವನ್ನು ಮೊಣಕಾಲಿನ ಸಹಾಯದೊಂದಿಗೆ ಹತ್ತಾರೆ. ಇನ್ನು ಈಗ ನೋಡ್ತಾ ಇದ್ದೀರಾ, ಇನ್ನು ಕೇವಲ 50 ಮೆಟ್ಟಿಲುಗಳು ಮಾತ್ರ ಇದೆ. ಈಗ ಇನ್ನೇನು ಬೆಟ್ಟ ಹತ್ತೋದು ಮುಗಿಯುವಂಥ ಸಮಯ ಬಂದಿದೆ. ಹಾಗೆ ನೋಡ್ತಾ ನೋಡ್ತಾ ಬೆಟ್ಟ ಹತ್ತಿದ್ದು ಹಾಗೇ ಹೋಯಿತು. ನೋಡ್ತಾ ಇದ್ದೀರಾ, ಈಗ ನಮ್ಮ ಕೊನೆಯ ಮೆಟ್ಟಿಲು ಅದು ಇಲ್ಲಿಗೆ ಮುಗಿಯುತ್ತೆ. ಸೊ ಇನ್ನು ಇಲ್ಲಿಗೆ ಬೆಟ್ಟ ಮುಗಿಯುತ್ತೆ. ಇನ್ನು ಚೂರು ಮುಂದೆ ಹೋದರೆ ನಮಗೆ ಲಗೇಜ್ ಕೌಂಟ್ರ್ ಸಿಗುತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ಲಗೇಜು ನಾವು ಕೆಳಗಡೆ ಡಿಪಾಸಿಟ್ ಮಾಡಿದ್ರೆ ಎಲ್ಲಿ ತೊಗೋಬೇಕು ಮೇಲೆ ಬೆಟ್ಟದ ಮೇಲೆ ಬಂದ ಮೇಲೆ ಅಂತ ಹೇಳಿದ್ನಲ್ಲ, ಅದು ಈಗ ಈ ಕೊನೆಯ ಸ್ಟೆಪ್ ಆಗಿದ ತಕ್ಷಣ ಇನ್ನು ಚೂರು ಮುಂದೆ ಹೋಗಿ ರೈಟ್ ಸೈಡ್ ಹೋದರೆ ನಮಗೆ ನಾವು ಕೊಟ್ಟಿದ್ದಂತಹ ಲಗೇಜ್ ಡಿಪಾಸಿಟ್ ಮಾಡಿದಂತಹ ಜಾಗ ಇಲ್ಲಿ ಬಂದು ಸೇರಿರುತ್ತೆ ನಮ್ಮ ಲಗೇಜು. ಸೊ ನಾವೀಗ ನಮಗೆ ಸಿಕ್ಕಿರುವಂತಹ ಟೋಕನ್ ಇಲ್ಲಿ ತೋರಿಸಿದ್ರೆ ನಮ್ಮ ಲಗೇಜ್ ನಮಗೆ ವಾಪಸ್ ಕೊಡ್ತಾರೆ. ಇನ್ನು ಈಗ ನೋಡ್ತಾ ಇದ್ದೀರಾ, ಮಾಧವಂ ನಿಲಯಂ ಅನ್ನುವಂಥ ಒಂದು ಗೆಸ್ಟ್ ಹೌಸು. ಇದು ಫ್ರೀ ಆಗಿರುವಂಥ ಗೆಸ್ಟ್ ಹೌಸು. ಇಲ್ಲಿ ಫ್ರೀಯಾಗಿ ಲಾಕರ್ ಸಹ ಸಿಗುತ್ತೆ. ನಾವು ಆಧಾರ್ ಕಾರ್ಡ್ ಒಂದು ತೋರಿಸೋದು ಸಾಕು, ನಮಗೆ ಆಧಾರ್ ಕಾರ್ಡ್ ಇರುವಂಥ ಹೆಸರಿನ ಮೇಲ್ಗಡೆ ಒಂದು ಲಾಕರ್ ಸಹ ಕೊಡ್ತಾರೆ. 24 hours ಇರುತ್ತೆ. ಅದು ಫ್ರೀ ಆಫ್ ಕಾಸ್ಟು, ಯಾವುದೇ ದುಡ್ಡು ಕಟ್ಟಂಗಿರಲ್ಲ. ಇಲ್ಲಿ ಸ್ನಾನ ಮಾಡಲಿಕ್ಕೂ ವ್ಯವಸ್ಥೆ ಇರುತ್ತೆ ಮತ್ತು ಮಲಗೋದಕ್ಕೂ ಸಹ ವ್ಯವಸ್ಥೆ ಇರುತ್ತೆ. ಮತ್ತು ಈಗ ನೋಡ್ತಾ ಇದ್ದೀರಾ, ಈ ಬಸ್ಸು ಶ್ರೀವಾರಿ ಧರ್ಮರಥಂ ಅನ್ನುವಂತಹ ಒಂದು ಸ್ಯಾಫ್ರನ್ ಕಲರಲ್ಲಿರುವಂಥ ಬಸ್ಸು. ಇದು ಫ್ರೀ ಬಸ್ ಆಗಿರುತ್ತೆ. ನೀವು ತಿರುಮಲಕ್ಕೆ ಮೇಲೆ ಬೆಟ್ಟದ ಮೇಲೆ ಹೋದ ನಂತರ ನೀವು ಈ ಬಸ್ಸಲ್ಲಿ ಇಡೀ ತಿರುಮಲವನ್ನು ಫ್ರೀಯಾಗಿ ಓಡಾಡ್ಬೋದು, ಯಾವುದೇ ದುಡ್ಡು ಕೊಡೋ ಹಂಗಿರೋದಿಲ್ಲ. ಮತ್ತು ನೋಡ್ತಾ ಇದ್ದೀವಿ ಸಾಕಷ್ಟು ವ್ಯಾಪಾರ ಮಳಿಗೆಗಳಿದೆ. ಇಲ್ಲಿ ಶಾಪಿಂಗ್ ಮಾಡಲಿಕ್ಕೆ ಸಹ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿ ಪ್ರತಿಯೊಂದು ದೇವರಿಗೆ ಸಂಬಂಧಪಟ್ಟಂತಹ ಮತ್ತು ಗಿಫ್ಟ್ ಆಗಲಿ, ಇನ್ನು ಬಹಳ ಇನ್ನಿತರೆ ವಸ್ತುಗಳು ಸಿಗುತ್ತೆ. ಇಲ್ಲಿ ಶಾಪಿಂಗ್ ಮಾಡಲಿಕ್ಕೆ ಒಳ್ಳೆ ಜಾಗ ಅಂತ ಸಹ ಹೇಳ್ಬೋದು. ಈ ಜಾಗ ಇರೋದು CRO ಆಫೀಸ್ ಎದುರುಗಡೆ. ಎಡಭಾಗದಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ ಮತ್ತು ಬಲಭಾಗಕ್ಕೆ ನೋಡ್ತಾ ಇದ್ದೀರಾ CRO ಆಫೀಸ್ ಇದೆ. ಇಲ್ಲಿ ನಾವು ರೂಮ್ಸ್ ತೊಗೋಬೋದು. ಒಂದು ವೇಳೆ ನಿಮಗೆ ಆನ್ಲೈನಲ್ಲಿ ರೂಮ್ ಸಿಗಲೇ ಹೋದರೆ ನೀವು ಈ ಜಾಗಕ್ಕೆ ಬಂದರೆ ನಿಮಗೆ ಆಫ್ಲೈನಲ್ಲಿ ಸಹ ರೂಮ್ ಸಿಗುತ್ತೆ. ಇನ್ನು ಹಾಗೆ ನೀವು ಮುಂದೆ ಬಂದರೆ ನಿಮಗೆ ಸಿಗುತ್ತೆ ಮುಡಿ ಕೊಡುವಂತಹ ಜಾಗ. ಇಲ್ಲಿ ನೋಡ್ತಾ ಇದ್ದರೆ ದಿ ಪ್ಲೇಸ್ ಆಫ್ ಆಫರಿಂಗ್ ದಿ ಹೇರ್ ಟು ಲಾರ್ಡ್ ವೆಂಕಟೇಶ್ವರ ಸ್ವಾಮಿ ಅನ್ನುವಂಥ ಒಂದು ಜಾಗದಲ್ಲಿದೆ. ಇಲ್ಲಿ ನಾವು ಬಂದು ಮುಡಿಯನ್ನು ಸಮರ್ಪಣೆ ಮಾಡ್ಬೋದು. ಇನ್ನು ನೀವು ಹಾಗೆ ಮುಂದೆ ಬಂದು ನೋಡ್ಬೋದು ವೇ ಟು ಶ್ರೀವಾರಿ ಪುಷ್ಕರಣಿ ಅಂತ ಇಲ್ಲಿ ನಮಗೆ ಜಾಗ ಇದೆ. ಇಲ್ಲಿ ನಾವು ಸ್ನಾನವನ್ನು ಮಾಡ್ಬೋದು. ಈಗ ಬಂದು ಸ್ನಾನ ಮಾಡಿಕೊಂಡು ನಾವು ದೇವರ ದರ್ಶನಕ್ಕೆ ಹೋಗೋಣ. ಇನ್ನು ಹಾಗೆಯೇ ಮುಂದೆ ಬಂದರೆ ಮಾತೃಶ್ರೀ ವೆಂಗಮಾಂಬ ಅನ್ನಛತ್ರ ಅನ್ನುವಂಥ ಒಂದು ಸ್ಥಳದಲ್ಲಿ ಎಲ್ಲ ಭಕ್ತರಿಗೂ ಪ್ರತಿನಿತ್ಯ ಊಟವನ್ನು ಉಚಿತವಾಗಿ ನೀಡಲಾಗುತ್ತೆ. ಬನ್ನಿ ನೋಡೋಣ ಹೇಗೆ ನಡೆಯುತ್ತೆ ಅಂತ.
ನಮ್ಮ ಸರ್ವದರ್ಶನ್ ಟೋಕನ್ನು 2 ದಿವಸ ಆದಮೇಲೆ ನಮಗೆ ಡೇಟ್ ಸಿಕ್ಕಿತ್ತು. ಸೊ ಹಾಗಾಗಿ ನಾವು 1 ದಿವಸ ಅಲ್ಲೇ ಕಾದು ಮುಂದಿನ ದಿವಸ ನಾವು ಸರ್ವದರ್ಶನ ಇದ್ದಂತಹ ನಮ್ಮ ಟೋಕನ್ ಇದ್ದಂತಹ ದಿವಸಕ್ಕೆ ನಾವು ಹೋದ್ವಿ. ನೋಡ್ತಾ ಇದ್ರೆ ಪಿಲ್ಗ್ರಿಮ್ಸ್ ವಿತ್ ಸರ್ವದರ್ಶನ್ ಟೋಕನ್ಸ್ ಅಂತ ಇದೆ. ಈ ಒಂದು ಜಾಗಕ್ಕೆ ನೀವು ಜೀಪಲ್ಲಿ ಅಥವಾ ಬಸ್ಸಲ್ಲಿ ಸಹ ಬರ್ಬೋದು. ಈ ಜಾಗಕ್ಕೆ ಬಂದಾದಮೇಲೆ ನೀವು ಟೈಮ್ ಸ್ಲಾಟ್ ಪ್ರಕಾರ ನಮ್ಮನ್ನು ಒಳಗೆ ಬಿಡ್ತಾರೆ. ನಾವು ಮಧ್ಯರಾತ್ರಿ ಸುಮಾರು 1 ಗಂಟೆಗೆ ಒಳಗೆ ಹೋದ್ವಿ ಮತ್ತು ದರ್ಶನ ಮುಗಿಸಿಕೊಂಡು ಬೆಳಗ್ಗೆ 6 ಗಂಟೆಗೆ ನಾವು ಹೊರಗೆ ಬಂದ್ವಿ. ಇನ್ನು ಈಗ ತಿರುಮಲದಲ್ಲಿ ಯಾವ ದರ್ಶನಕ್ಕೆ ಹೋಗ್ಬೋದು ಅಂತ ನೋಡೋಣ. ಈಗ ಸ್ಪೆಷಲ್ ಎಂಟ್ರಿ ದರ್ಶನ್, VIP ಬ್ರೇಕ್ ದರ್ಶನ್, ಸರ್ವದರ್ಶನ್ ಟೋಕನ್ ಕೌಂಟರ್ ಮತ್ತು ಇನ್ಫ್ಯಾಂಟ್ ದರ್ಶನ್, NRI ದರ್ಶನ್, ಡಿಫ್ರೆಂಟ್ಲಿ ಏಬಲ್ಡ್ ದರ್ಶನ್, ದಿವ್ಯ ದರ್ಶನ್ ಕಾಂಪ್ಲೆಕ್ಸ್, ಸ್ಪೆಷಲ್ ದರ್ಶನ್ ಫಾರ್ ಸೀನಿಯರ್ ಸಿಟಿಸನ್ಸ್, ದರ್ಶನ್ ಟೈಪ್, TTD ಟೆಂಪಲ್ಸ್, ಅಜಿತ ಸೇವಾಸ್. ಇನ್ನು ಈ ಎಲ್ಲ ಸೇವೆಗಳನ್ನ ಹೇಗೆ ಬುಕ್ ಮಾಡಬೇಕು ಅಂತ ನೋಡೋಣ. ಮೊದಲಿಗೆ ನೀವು ಗೂಗಲ್ಗೆ ಹೋಗಿ TTD ಆನ್ಲೈನ್ ಅಂತ ಟೈಪ್ ಮಾಡಿ ನಿಮಗೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಅಕೊಮೊಡೇಷನ್ಸ್, ಅಜಿತ ಸೇವಾಸ್ ಮತ್ತು ಡಿಫ್ರೆಂಟ್ಲಿ ಏಬಲ್ ಸಿಟಿಸನ್ ದರ್ಶನ್ ಮತ್ತು ಇನ್ನಿತರ ಎಲ್ಲ ತರಹದ ಸೇವೆಗಳನ್ನ ಇಲ್ಲಿ ಬುಕ್ ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಆಪ್ಷನ್ ಸಿಗುತ್ತೆ. ಮತ್ತು ಹಾಗೆ ಚೂರು ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಲೇಟೆಸ್ಟ್ ಅಪ್ಡೇಟ್ಸ್ ಅನ್ನುವಂಥ ಒಂದು ನಿಮಗೆ ಆಪ್ಷನ್ ಇದೆ. ಅಂದರೆ ನಿಮಗೆ TTD ಆನ್ಲೈನ್ ಅನ್ನುವಂಥ ವೆಬ್ಸೈಟಲ್ಲಿ ತಿಂಗಳಿಗೆ 1 ದಿವಸ ಮಾತ್ರ ನಿಮಗೆ ಟಿಕೆಟ್ ಬುಕ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಸಿಗುತ್ತೆ. ಅದು 3 ತಿಂಗಳು ಮುಂಚೆ ಬುಕ್ ಮಾಡಬೇಕಾಗುತ್ತೆ. ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕು, ನೀವೇನಾದರೂ 300 ರೂಪಾಯಿ ಟಿಕೆಟ್ ಬುಕ್ ಮಾಡಿದ್ರೆ ನಿಮಗೆ ಅದೇ ದಿವಸ ವಸತಿ ಸಹ ಅವತ್ತೇ ಬಿಡ್ತಾರೆ. ಅವತ್ತೇ ನೀವು ವಸತಿ ಸಹ ಬುಕ್ ಮಾಡ್ಕೋಬೇಕಾಗತ್ತೆ. 300 ರೂಪಾಯಿ ಟಿಕೆಟ್ ಅಂದರೆ ಸ್ಪೆಷಲ್ ಎಂಟ್ರಿ ದರ್ಶನ್ ಅಂತ ಅರ್ಥ. ಮತ್ತು ನಿಮಗೆ ತಿರುಪತಿಯಲ್ಲಿ ಟಿಕೆಟ್ ಯಾವಾಗ ಬಿಡ್ತಾರೆ ಅನ್ನುವಂಥ ಅಪ್ಡೇಟ್ಸ್ ಬೇಕಾದರೆ ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕನ್ನು ಫಾಲೋ ಮಾಡಿ. ನಾನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಯಾವಾಗಲೂ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇನ್ನು ದರ್ಶನ ಆದ ನಂತರ ನಮಗೆ ಮುಂದಿನ ಕೆಲಸ ಲಡ್ಡುಗಳನ್ನು ಸಂಗ್ರಹಿಸುವುದು. ಇನ್ನು ಲಡ್ಡುಗೋಸ್ಕರ ನಮಗೆ ದೇವಸ್ಥಾನದ ಹಿಂದೆಗಡೆ ಹೋಗಬೇಕಾಗತ್ತೆ. ನಮ್ಮ ದೇವಸ್ಥಾನದ ಹಿಂದೆಗಡೆ ಪ್ರತ್ಯೇಕವಾಗಿ ಲಡ್ಡು ಕೌಂಟರ್ಸನ್ನ ಮಾಡಿದ್ದಾರೆ. ಇಲ್ಲಿ ನಾವು ಲಡ್ಡುಗಳನ್ನ ಇಸ್ಕೋಬೋದು. ಲಡ್ಡುಗಳನ್ನ ನಾವು ಬುಕ್ ಮಾಡಿರುವಂಥ ಟಿಕೆಟ್ ಜೊತೆ ಸಹ ನಾವು ಆನ್ಲೈನಲ್ಲಿ ಬುಕ್ ಮಾಡ್ಬೋದು ಮತ್ತು ನಾವು ಆಫ್ಲೈನಲ್ಲಿ ಸಹ ತೊಗೋಬೋದು. ನಾನು ವಿಡಿಯೋದಲ್ಲಿ ಪ್ರತಿಯೊಂದು ಮಾಹಿತಿ ಸಹ ನಿಮಗೆ ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಅಥವಾ ನನಗೆ ಇನ್ಸ್ಟಾಗ್ರಾಮಲ್ಲಿ ಸಹ ನೀವು ಮೆಸೇಜ್ ಮಾಡ್ಬೋದು. ನಿಮಗೆ ಬೇರೆ ಯಾವುದೇ ಮಾಹಿತಿ ಬೇಕಿದ್ರೂ ಸಹ ಕಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸುವಂಥ ಸಮಯ ಆಸನವಾಗಿದೆ. ಇದೇ ಥರ ಒಳ್ಳೆ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತಾ ಇರ್ತೀನಿ. ಸೈನಿಂಗ್ ಆಫ್ ಫ್ರಮ್ ತಿರುಪತಿ ತಿರುಮಲ ದೇವಸ್ಥಾನಂ, ತಿರುಪತಿ, ಆಂಧ್ರ ಪ್ರದೇಶ್. ಓಂ ನಮೋ ವೆಂಕಟೇಶಾಯ.